ಬಿಗ್ ಬಾಸ್ ಏನಾರ ನಮ್ಮ ಮಂಡ್ಯ ಸೈಡ್ ಅವ್ರು ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಲವ್ ಬರಲ್ಲ ಇಲ್ಲಿ ಕೂತ್ಕರಲ್ಲ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ. ಇದು ಈ ವಾರ ಹೆಂಗೂ ಕ್ಯಾಪ್ಟನ್ಸಿ ಮುಗೀತಲ್ವಾ, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರ್ತದೆ. ಅದಕ್ಕೆ ಒಂದೆರಡು ಮೂರು ಆಟ ಆಡಿಸ್ತಾವೆ, ರೆಡಿ ಆಗ್ಬಿಡ್ರು. ಹೋಗಿ ನೈಟ್ ಪ್ಯಾಂಟ್ ಹಾಕ ಬರೋಗಿ ಹೋಗಿ ತಿರ್ಗೇನಾರ ಬೋದ ಥೂ ಬೊಡ್ಡ ಹತ್ತವ ಹೋಗಿ ಅತ್ತಾಗಿ. ಎಷ್ಟು ಸಲ್ರಿ ಹೇಳದ್ ನಿಮ್ಗೆ ಟಾಸ್ಕ್ ಅರ್ಥ ಮಾಡ್ಕರಿ ಅಂತ. ಏನಾರ ನಾನು ಇದು ಮಾಡಿದ್ನಲ್ಲ ಮೊನ್ನೆ ಡೈರೆಕ್ಟಾಗಿ ರಘುವಣ್ಣನ ಕಳಿಸ್ತಾ ಇದೀವಿ ಅಂತ ಹೇಳ್ಬಿಟ್ನಲ್ಲ. ಮುದಾವಿ ಫಸ್ಟು ಯಾರು ಸೇವ್ ಆಗವ್ರೆ ಅದನ್ನ ಹೇಳ್ಬಿಟ್ಟು ಆಮೇಲೆ ಯಾರನ್ನ ತೆಗಿತಾ ಇದೆಯಾ ಯಾರನ್ನ ಸೇರಿಸ್ತಾ ಇದೆಯಾ ಅದಕ್ಕೆ ಒಂದು ಒಳ್ಳೆ ಕಾರಣ ಕೊಡೋ ಮುದಾವೆ. ಸರಿಯಾ ಬಿಗ್ ಬಾಸ್ ಆಯ್ತು. ಸೊ ಗೈಸ್ ಪ್ರೊಮೋ ನೋಡ್ತಲ್ಲ ಏನೋ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಮ್ಮ ಮಂಡ್ಯ ನಮ್ಮ ಗಿಲ್ಲಿಯವರ ಒಂದು ಐಡಿಯಾ ಎಷ್ಟು ಸಕ್ಕತ್ತಾಗಿದೆಯಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮ ಮಂಡ್ಯ ಸ್ಲ್ಯಾಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬೇಗ ಕನೆಕ್ಟ್ ಆಗಿಬಿಡುತ್ತೆ, ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಆ ವೈಬೇ ಬೇರೆ ಅಂತಲೇ ಕೂಡ ಹೇಳ್ಬೋದು. ಏನಾದರೂ ನಮ್ಮ ಬಿಗ್ ಬಾಸ್ ಅವ್ರು ನಮ್ಮ ಗಿಲ್ಲಿ ಹೇಳಿದ ಮಾತುಗಳನ್ನ ಕೇಳಿಬಿಟ್ಟು ಅದೇ ರೀತಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಯಪ್ಪ ಏನು ಸಖತ್ತಾಗಿರುತ್ತೆ ಗುರು, ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಸಲ ಬಿಗ್ ಬಾಸ್ ಅವ್ರಿಗೆ ಸಿಕ್ಕಾಬಟ್ಟು ಐಡಿಯಾಗಳನ್ನ ನಮ್ಮ ಗಿಲ್ಲಿಯವರಿಗೆ ಕೊಟ್ಟಿದೆ ಅಂತ ಕೂಡ ಹೇಳ್ಬೋದು. ನಿಮ್ಗೆ ನೆನಪಿರ್ಬೋದು ಬುಕ್ ಬರೆಯುವಂಥದ್ದು ನಾ ಕಂಡಂದ ಧ್ರುವಂತು ಹಾಗೆ ಹೀಗೆ ಅಂತ ಬರ್ತಿದ್ದು ಗೊತ್ತಾ, ಅದನ್ನು ವೀಕೆಂಡ್ಗೂ ಕೂಡ ತೊಗೊಬಂದಿದ್ರು. ಈ ಥರ ತುಂಬ ವಿಷಯಗಳಾಗಿದೆ ಅಂತಲೇ ಹೇಳ್ಬೋದು. ಇದೇ ರೀತಿ ಇದನ್ನು ಕೂಡ ಫಾಲೋ ಮಾಡಿಬಿಟ್ರಂತೂ ಮಸ್ತ್ ಇರುತ್ತೆ. ಆ್ಯಂಡ್ ಗಿಲ್ಲಿಗೆ ಈ ಥರ ಐಡಿಯಾಗಳೆಲ್ಲ ಹೆಂಗೆ ಬರುತ್ತೆ ಗುರು, ಯಪ್ಪ ಸೀರಿಯಸ್ಲಿ ಮಸ್ತ್ ಅಂತಲೇ ಹೇಳ್ಬೋದು ನಮ್ಮ ಗಿಲ್ಲಿ. ಒಳ್ಳೆಯದಾಗಲಿ, ಚೆನ್ನಾಗಿದೆ ಪ್ರೊಮೋ ಮಾತ್ರ. ನಿಮಗೆ ಅನಿಸು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.